ಒಂದು ಪದದ ಬೆನ್ನತ್ತಿ ಹೋದ ನಾನು ಹಳ್ಳಿ ಹಳ್ಳಿ ತಿರುಗಿ ಆ ಒಂದು ಕಥೆಯ ಹಿನ್ನೆಲೆಯನ್ನ ಕೂಡಿಸಿಕೊಂಡೆ. ಒಂದು ರಾಜ ನರ್ತಕಿ, ಒಬ್ಬ ತಮಿಳುನಾಡು ಅಥವಾ ಪಲ್ಲವರು ಅಂತ ಹೇಳ್ಬೋದು. ಆ ಒಂದು ಗುಪ್ತಚಾರಣ ಸ್ನೇಹವನ್ನು ಬೆಳೆಸಿ ಇಲ್ಲಿಯ ಒಂದು ಗುಪ್ತ ಮಾಹಿತಿಗಳನ್ನು ಕದ್ದೋದು, ರಾತ್ರೋರಾತ್ರಿ ಆ ಚಾಲುಕ್ಯರ ಮೇಲೆ ಆಕ್ರಮಣ ಆಗುತ್ತೆ, ರಾಜ್ಯ ಅವನತಿ ಆಗುತ್ತೆ. ಹೀಗಾಗ್ಬಿಟ್ಟು ಆ ಒಂದು ಕಥೆಯನ್ನ ಬರೆದೆ. ಅದಕ್ಕೆ ಕನ್ನಡ ಪುಸ್ತಕ ಪ್ರಾಧಿಕಾರದಿಂದ ನನಗೆ ಒಂದು ಪ್ರಶಸ್ತಿ ಸಿಕ್ತು. ನಂತರ ಎರಡನೇದಾಗಿ ಅಮರ ಜ್ಯೋತಿಗಳಂತ ಬರೆದೆ. ಅದು 82ನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಒಳ್ಳೆಯ ಪ್ರದರ್ಶನಗೊಂಡು ಜನ ಮನ್ನಣೆಯನ್ನು ಗಳಿಸಿತು. ಹೀಗಾಗ್ಬಿಟ್ಟು ಇನ್ನು ನಾನು ಸಮರ ಶಾರ್ದೂಲ ಮತ್ತು ಕರಡಿದುರ್ಗ 25 ಕಥೆಗಳು, 100 ಕವಿತೆಗಳನ್ನು ಬರೆದಿದ್ದೇನೆ. ಅವು ಕೂಡ ಪ್ರಕಟಣೆ ಆಗ್ಲಿ ಅಂತ ತಮ್ಮಲ್ಲಿ ಬೇಡ್ಕೊಳ್ತೇನೆ. ಹೀಗೆ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.